ನಾವು ಯಾವ್ದಾದ್ರೂ ಹೊಸ ಗ್ಯಾಜೆಟ್ ತಂದಾಗ, ಸ್ಮಾರ್ಟ್ ವಾಚ್ ತರದ್ದು ಏನಾದ್ರೂ ತಂದಾಗ ಸಾಮಾನ್ಯವಾಗಿ ಏನ್ ಮಾಡ್ತೀವಿ? ಬಾಕ್ಸ್ ಓಪನ್ ಮಾಡಿ. ಹೌದು, ಬಾಕ್ಸ್ ಓಪನ್ ಮಾಡಿ ಅದ್ರ ಜೊತೆ ಬರುವ ಆ ಕೈಪಿಡಿ ಅಥವಾ ಮ್ಯಾನ್ಯುಯಲ್ ಕಡೆ ಸುಮ್ನೆ ಒಮ್ಮೆ ಕಣ್ಣಾಡಿಸ್ತೀವಲ್ವಾ? ಕರೆಕ್ಟ್. ಆಮೇಲೆ ಅದನ್ನು ಸುಮ್ಮನೆ ಪಕ್ಕಕ್ಕೆ ಎಸೆದು ಬಿಡ್ತೀವಿ. ಅದೇ, ಇದೆಲ್ಲ ನನಗೆ ಮೊದ್ಲೇ ಗೊತ್ತಿದೆ, ಇದು ಹೇಗ್ ಕೆಲ್ಸ ಮಾಡುತ್ತೆ ಅಂತ ನನಗೇನು ಹೊಸ್ದಾಗಿ ಕಲಿಬೇಕಿಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ಯಾವುದೋ ಒಂದು ನಿರ್ದಿಷ್ಟ ಸೆಟ್ಟಿಂಗ್ ಬದಲಾಯಿಸಬೇಕು ಅಂತ ಬಟನ್ ಒದ್ದಾಗ ಅದು ನಾವು ಅಂದ್ಕೊಂಡಂತೆ ಕೆಲಸ ಮಾಡೋದೇ ಇಲ್ಲ. ಖಂಡಿತ ಮಾಡಲ್ಲ. ಆಗ ಮತ್ತೆ ಆ ಕಸದ ಬುಟ್ಟಿಗೆ ಹಾಕಿದ್ದ ಮ್ಯಾನ್ಯುಯಲ್ಗಾಗಿ ಹುಡುಕಾಟ ಶುರು ಮಾಡ್ತೀವಿ. ಎಕ್ಸಾಕ್ಟ್ಲಿ. ಹೊಸ ವಿಷಯಗಳನ್ನು ಕಲಿಯುವಾಗಲೂ ನಾವು ಹೆಚ್ಚಾಗಿ ಇದೇ ತಪ್ಪನ್ನೇ ಮಾಡೋದು. ಯಾವುದೋ ಒಂದು ಲೇಖನವನ್ನೋ ಅಥವಾ ಪುಸ್ತಕದ ಒಂದು ಅಧ್ಯಾಯವನ್ನು ಕೇವಲ ಒಮ್ಮೆ ಓದಿದ ತಕ್ಷಣ ಆ ಇಡೀ ವಿಷಯ ಸಂಪೂರ್ಣವಾಗಿ ನಮ್ಮ ತಲೆಗೆ ಹೊಕ್ಕಿದೆ ಅನ್ನೋ ಬಹಳ ದೊಡ್ಡ ಭ್ರಮೆಯಲ್ಲಿ ನಾವಿರ್ತೀವಿ. ಹೌದು. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಈ ಸಂಭಾಷಣೆಯಲ್ಲಿ ಕಲಿಯುವ ಈ ಭ್ರಮೆಯನ್ನು ಒಡೆದು ನಿಜವಾದ ಕಲಿಕೆ ಅಂದ್ರೆ ನೈಜ ಕಲಿಕೆ ಹೇಗೆ ನಡೆಯುತ್ತದೆ ಅನ್ನೋದನ್ನ ನೋಡ್ಲಿದ್ದೇವೆ. ಅದಕ್ಕೆ ತಕ್ಕಂತೆ ನಮ್ಮ ಇಂದಿನ ಮೂಲ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ದ QS3R ಮೆಥಡ್, ಮಾಸ್ಟರಿ ಥ್ರೂ ಇನ್ಫಾರ್ಮೇಷನ್ ರಿಆರ್ಗನೈಸೇಷನ್. ಕರೆಕ್ಟ್. ಅದರಿಂದ ಆಯ್ದುಕೊಂಡ ಸೀಕ್ರೆಟ್ 59 ಆ ಸೀಕ್ರೆಟ್ ಅನ್ನ ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಮಾಹಿತಿಯನ್ನ ಕೇವಲ ಒಂದು ಬಾರಿ ಓದುವುದರಿಂದ, ಅಂದ್ರೆ ಸುಮ್ಮನೆ ಕಣ್ಣಾಡಿಸೋದ್ರಿಂದ ನಿಜವಾದ ಕಲಿಕೆ ನಡೆಯೋದಿಲ್ಲ. ಬದಲಾಗಿ ಮೆದುಳಿನಲ್ಲಿ ಆ ಮಾಹಿತಿಯನ್ನು ಪದೇ ಪದೇ ಮರುಸಂಘಟಿಸಿದಾಗ, ಅಂದ್ರೆ ರೀಆರ್ಗನೈಸ್ ಮಾಡಿದಾಗ ಮಾತ್ರ ನೈಜ ಕಲಿಕೆ ಸಾಧ್ಯ ಅನ್ನೋದು ಡಾಕ್ಟರ್ ಪ್ರಕಾಶ್ ಅವರ ವಾದ ಅಲ್ವಾ? ಹೌದು. ಮಾಹಿತಿಯ ಅತಿಯಾದ ಹೊರೆ ಇಲ್ಲದೆ, ಅಂದ್ರೆ ಆ ಕಚ್ಚಾ ಮಾಹಿತಿಯನ್ನ ನಮ್ಮ ಮೆದುಳಿಗೆ ಒಗ್ಗುವಂತಹ ಸ್ಪಷ್ಟವಾದ ಜ್ಞಾನವನ್ನಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನು ನಾವಿವತ್ತು ಚರ್ಚೆ ಮಾಡ್ತೀವಿ. ಮೂಲ ವಿಷಯಕ್ಕೆ ಬರೋಣ. ನಾವು ಮೊದಲ ಬಾರಿಗೆ ಒಂದು ಹೊಸ ಪರಿಕಲ್ಪನೆಯನ್ನು ಓದಿದಾಗ ಆ ಮಾಹಿತಿ ಮೆದುಳಿನಲ್ಲಿ ಸಂಪೂರ್ಣವಾಗಿ ಚದುರಿ ಹೋಗಿರುವಂತೆ ಇರುತ್ತೆ ಅಂತ ಡಾಕ್ಟರ್ ಪ್ರಕಾಶ್ ಹೇಳ್ತಾರೆ. ಇದು ಯಾಕೆ ಹೀಗಾಗತ್ತೆ? ಇದನ್ನ ಅರ್ಥ ಮಾಡ್ಕೊಡ್ಬೇಕು ಅಂದ್ರೆ ನಾವು ಕಚ್ಚಾ ಮಾಹಿತಿಯ ಸ್ವರೂಪ ಹೇಗಿರುತ್ತೆ ಅಂತ ನೋಡ್ಬೇಕು. ನಾವು ಮೊದಲ ಬಾರಿಗೆ ಒಂದು ಕಷ್ಟಕರವಾದ ಅಥವಾ ಹೊಸ ವಿಷಯವನ್ನ ಓದಿದಾಗ ಮೆದುಳು ಆ ಮಾಹಿತಿಯ ಪ್ರತಿಯೊಂದು ತುಣುಕುನೂ ಪ್ರತ್ಯೇಕವಾಗಿ ಒಂಟಿಯಾಗಿ ಸ್ವೀಕರಿಸುತ್ತೆ. ಅಂದ್ರೆ ಆ ತುಣುಕುಗಳ ನಡುವೆ ಯಾವುದೇ ಸೇತುವೆಗಳು ಅಥವಾ ಕನೆಕ್ಷನ್ಸ್ ಇರೋದಿಲ್ಲ. ಮೆದುಳಿನ ನರಕೋಶಗಳು ಅಥವಾ ಆ ನ್ಯೂರಾನ್ಸ್ ಹೊಸ ವಿಷಯವನ್ನು ನೋಡಿದಾಗ ಅವುಗಳಿಗೆ ಯಾವುದೇ ಹಳೆಯ ಉಲ್ಲೇಖಗಳು ಸಿಗೋದಿಲ್ಲ. ಹಾಗಾಗಿ ಕೆಲವು ಭಾಗಗಳು ಅರ್ಥವಾದ್ರೂ ಇನ್ನು ಕೆಲವು ಭಾಗಗಳು ಅರ್ಥವಾಗದೇ ಒಂಥರ ಗೊಂದಲ ಆಗೋಯ್ತು. ಯಾಕೆಂದ್ರೆ ಆ ಮಾಹಿತಿಗೆ ನಮ್ಮ ಮೆದುಳಿನಲ್ಲಿ ಇನ್ನೂ ಯಾವುದೇ ಒಂದು ಸ್ಪಷ್ಟವಾದ ರಚನೆ ಅಥವಾ ಸ್ಟ್ರಕ್ಚರ್ ಸಿಕ್ಕಿರಲ್ಲ. ಅದು ಕೇವಲ ಬಿಡಿಬಿಡಿಯಾದ ಡೇಟಾ ಆಗಿರುತ್ತಷ್ಟೇ. ಅಂದ್ರೆ ಒಮ್ಮೆ ಮಾತ್ರ ಓದುವುದು ಎಂದರೆ ಕಪಾಟಿನಲ್ಲಿ ಬಟ್ಟೆಗಳನ್ನು ತಂದು ಸುಮ್ಮನೆ ಗುಡ್ಡೆ ಹಾಕಿದಂತೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ ಅದೇ ತರ. ನಮಗೆ ಒಂದು ನಿರ್ದಿಷ್ಟವಾದ ಕಪ್ಪು ಶರ್ಟ್ ಬೇಕು ಅಂದಾಗ ಇಡೀ ಗುಡ್ಡೆಯನ್ನೇ ಕೆದುಕಬೇಕಾಗತ್ತೆ. ಸಿಕ್ಕಾಪಟ್ಟೆ ಕಿರಿಕಿರಿ ಅನ್ಸುತ್ತೆ. ಕರೆಕ್ಟ್. ಆದ್ರೆ ಅದೇ ಮಾಹಿತಿಯನ್ನು ಮರುಭೇಟಿ ಮಾಡಿ ಮರುಸಂಘಟಿಸುವುದು ಅಥವಾ ರೀಆರ್ಗನೈಸ್ ಮಾಡುವುದು ಎಂದರೆ ಆ ಬಟ್ಟೆಗಳನ್ನು ನೀಟಾಗಿ ಮಡಚಿ, ಹೌದು, ಬಣ್ಣಗಳ ಆಧಾರದ ಮೇಲೆ ವಿಂಗಡಿಸಿ ಬೇಕಾದಾಗ ತಕ್ಷಣ ಕೈಗೆ ಸಿಗುವಂತೆ ಜೋಡಿಸಿಟ್ಟಂತೆ ಹೀಗೆ ಮಾಡಿದಾಗ ಹುಡುಕುವ ಶ್ರಮ ಸಂಪೂರ್ಣವಾಗಿ ಉಳಿಯುತ್ತೆ ಅಲ್ವಾ? ಖಂಡಿತ. ಕಪಾಟಿನ ಹೋಲಿಕೆಯನ್ನೇ ಮುಂದುವರಿಸೋದಾದ್ರೆ ಮೆದುಳಿನಲ್ಲಿರುವ ಕಚ್ಚಾ ಮಾಹಿತಿಯ ಪರಿಸ್ಥಿತಿಯೂ ಅದೇ ಆಗಿರುತ್ತೆ. ನಾವು ಮಾಹಿತಿಯನ್ನು ಮರುಸಂಘಟಿಸಿದಾಗ ಆ ವಿಚಾರಗಳ ನಡುವಿನ ಸಂಬಂಧಗಳು ಸ್ಪಷ್ಟವಾಗುತ್ತೆ. ವಿಜ್ಞಾನದ ಪ್ರಕಾರ ಹೇಳೋದಾದ್ರೆ ನಾವು ಮಾಹಿತಿಯನ್ನು ಹೊಸ ರೀತಿಯಲ್ಲಿ ಜೋಡಿಸಿದಾಗ ನಮ್ಮ ಮೆದುಳಿನಲ್ಲಿ ಹೊಸ ನ್ಯೂರಲ್ ಪಾಥ್ವೇಗಳು, ಅಂದ್ರೆ ನರಕೋಶಗಳ ನಡುವಿನ ಹೊಸ ರಸ್ತೆಗಳು, ಹೌದು, ಹೊಸ ರಸ್ತೆಗಳು ಸೃಷ್ಟಿಯಾಗ್ತವೆ. ಸುಮ್ಮನೆ ಓದ್ದಾಗ ಮೆದುಳು ಆ ಹಳೆಯ ಸುಲಭವಾದ ರಸ್ತೆಯಲ್ಲೇ ಸಾಗುತ್ತೆ. ಆದರೆ ಮರುಸಂಘಟಿಸಿದಾಗ ಅದು ಬಲವಂತವಾಗಿ ಹೊಸ ರಸ್ತೆಗಳನ್ನು ನಿರ್ಮಿಸಬೇಕಾಗುತ್ತೆ. ಇದರಿಂದ ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಇರುವ ತಾರ್ಕಿಕ ಕೊಂಡಿ ಬೆಸೆಯುತ್ತೆ. ಅಂದ್ರೆ ಅದರ ರಚನೆ, ಆ ಸ್ಟ್ರಕ್ಚರ್ ಬಲಗೊಳ್ಳುತ್ತೆ. ಎಕ್ಸಾಕ್ಟ್ಲಿ. ಇದು ಕೇವಲ ಕಚ್ಚಾ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನ ಬಲವಾದ ಜ್ಞಾನವನ್ನಾಗಿ ಪರಿವರ್ತಿಸುವ ಒಂದು ಪ್ರಕ್ರಿಯೆ. ಸರಿ, ಕಚ್ಚಾ ಮಾಹಿತಿಯನ್ನು ಹಾಗೆಯೇ ಬಿಡಬಾರದು, ಅದನ್ನ ಮರುಸಂಘಟಿಸಬೇಕು ಅನ್ನೋದು ಸ್ಪಷ್ಟವಾಯಿತು. ಆದ್ರೆ ಒಂದು 500 ಪುಟಗಳ ಆ ದೊಡ್ಡ ಪುಸ್ತಕವನ್ನು ಅಥವಾ ಒಂದು ದೊಡ್ಡ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮುಂದಿಟ್ಕೊಂಡು ಇದನ್ನು ರೀಆರ್ಗನೈಸ್ ಮಾಡಬೇಕು ಅಂದ್ಕೊಂಡ್ರೆ
ಎಲ್ಲಿಂದ ಶುರು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ಹೌದು, ಒಂಥರ ಭಯ ಶುರುವಾಗುತ್ತೆ. ಈ ಸಮಸ್ಯೆಗೆ ಪರಿಹಾರವೇನು? ಇದಕ್ಕಾಗಿಯೇ ಡಾಕ್ಟರ್ ಪ್ರಕಾಶ್ ಅವರು QS3R ಅನ್ನೋ ವಿಧಾನವನ್ನು ಪರಿಚಯಿಸಿದ್ದಾರೆ. ಓಕೆ, QS3R. ಹೌದು, ಇಲ್ಲಿ ಮೊದಲ ಹೆಜ್ಜೆ ಕ್ಯೂ ಅಥವಾ ಪ್ರಶ್ನಿಸುವಿಕೆ. ಇದೇಕೆ ಅಷ್ಟು ಮುಖ್ಯ? ಅಂದ್ರ ನಾವು ನೇರವಾಗಿ ಓದಲು ಶುರು ಮಾಡಬಾರ್ದೇಕೆ? ನೇರವಾಗಿ ಓದಲು ಶುರು ಮಾಡುವುದು ಕತ್ತಲೆಯಲ್ಲಿ ಟಾರ್ಚ್ ಇಲ್ಲದೆ ನಡೆಯಲು ಪ್ರಯತ್ನಿಸಿದಂತೆ. ಓ, ಟಾರ್ಚ್ ಇಲ್ಲದೆ ನಡೆದಂತೆ. ಹೌದು. ಮೆದುಳು ಮೂಲತಃ ಒಂದು ಪ್ರೆಡಿಕ್ಷನ್ ಮಿಷೀನ್ ಅಥವಾ ಭವಿಷ್ಯವನ್ನ ಊಹಿಸುವ ಯಂತ್ರ ಇದ್ದಂತೆ. ನಾವು ಯಾವುದೇ ಹೊಸ ವಿಷಯವನ್ನ ಕಲಿಯುವ ಮುನ್ನ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ಮೆದುಳಿನಲ್ಲಿ ಒಂದು ರೀತಿಯ ಹಸಿವು ಅಥವಾ ಕುತೂಹಲ ಸೃಷ್ಟಿಯಾಗತ್ತೆ ಅಲ್ವಾ? ಕರೆಕ್ಟ್. ನಾನು ಈ ಲೇಖನವನ್ನ ಏಕೆ ಓದುತ್ತಿದ್ದೇನೆ? ಇದರಿಂದ ನನ್ನ ಕೆಲಸಕ್ಕೆ ಏನು ಉಪಯೋಗ? ಇದರಲ್ಲಿ ಬರುವ ಪ್ರಮುಖ ಸಮಸ್ಯೆಗಳೇನು? ಈ ಥರ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ನಾವು ನಮ್ಮ ಮೆದುಳಿನ ಫೋಕಸ್ ರೇಡಾರ್ ಅನ್ನು ಆನ್ ಮಾಡಿದಂದೇ ಆಗುತ್ತೆ. ಖಂಡಿತ. ಆಗ ಮೆದುಳು ಸುಮ್ಮನೆ ಆ ಅಕ್ಷರಗಳನ್ನು ಓದುವುದಿಲ್ಲ, ಬದಲಾಗಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ಆಕ್ಟಿವ್ ಆಗಿ ಹುಡುಕಲು ಶುರು ಮಾಡುತ್ತೆ. ಇದು ಕಲಿಕೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಓ, ಅಂದ್ರೆ ನಾವು ಓದೋದಕ್ಕೆ ಮುಂಚೆಯೇ ಒಂದು ಉದ್ದೇಶವನ್ನ ಸೆಟ್ ಮಾಡ್ಕೊಳ್ತಿದ್ವಿ. ಹೌದು. ಆ ಕುತೂಹಲವನ್ನ ಕೆರಳಿಸಿದ ನಂತರ ಮುಂದಿನ ಹೆಜ್ಜೆ ಎಸ್ ಅಂದ್ರೆ ಸ್ಕ್ಯಾನ್ ಮಾಡುವುದು. ಕರೆಕ್ಟ್. ವಿಷಯವನ್ನು ಆಳವಾಗಿ ಓದುವ ಮುನ್ನ ಆ ಶೀರ್ಷಿಕೆಗಳು, ಆ ಮುಖ್ಯ ವಿಚಾರಗಳು, ಬೋಲ್ಡ್ ಲೆಟರ್ಸ್ ಮತ್ತು ಚಿತ್ರಗಳನ್ನು ಅಂದ್ರೆ ತ್ವರಿತವಾಗಿ ಸ್ಕ್ಯಾನ್ ಮಾಡಿ ಒಂದು ಒಟ್ಟಾರೆ ಮೇಲ್ನೋಟವನ್ನು ಪಡೆಯಬೇಕು ಅಂತ ಮೂಲ ಮಾಹಿತಿ ಹೇಳುತ್ತೆ. ಆದರೆ ಇಲ್ಲೊಂದು ಅನುಮಾನ ಕಾಡುತ್ತೆ. ಅಂದ್ರೆ ಕೇವಲ ಮೇಲ್ನೋಟವನ್ನು ನೋಡುವುದ್ರಿಂದ ನಾವು ಆಳವಾದ ಹಾಗೂ ಪ್ರಮುಖವಾದ ವಿಷಯಗಳನ್ನು ಮಿಸ್ ಮಾಡ್ಕೊಳ್ಳೋದಿಲ್ವೇ? ಸ್ಕ್ಯಾನ್ ಮಾಡುವುದು ಎಂದ್ರೆ ಆ ಮೇಲ್ನೋಟಕ್ಕೆ ಮಾತ್ರ ಓದಿ ಕಷ್ಟದ ವಿಷಯಗಳಿಂದ ಎಸ್ಕೇಪ್ ಆದಂತೆ ಭಾಸವಾಗುವುದಿಲ್ವೇ? ಆ ಅನುಮಾನ ಬರುವುದು ಬಹಳ ಸಹಜ. ಆದ್ರೆ ಇಲ್ಲಿ ಸ್ಕ್ಯಾನಿಂಗ್ ಎಂದ್ರೆ ಅದೇ ಅಂತಿಮ ಓದು ಅಂತಲ್ಲ. ಓಕೆ, ಅಂತಿಮ ಅಲ್ಲ. ಸ್ಕ್ಯಾನಿಂಗ್ ಎನ್ನುವುದು ಕೇವಲ ಪ್ರಯಾಣಕ್ಕೂ ಮುನ್ನ ನೋಡುವ ನಕ್ಷೆ ಇದ್ದಂತೆ. ನಕ್ಷೆ ಅಂದ್ರೆ ಮ್ಯಾಪ್ ತರಹ. ಹೌದು. ನಾವು ಯಾವುದಾದ್ರೂ ಹೊಸ ಊರಿಗೆ ಹೋದಾಗ ಮೊದಲು ಗೂಗಲ್ ಮ್ಯಾಪ್ನಲ್ಲಿ ಆ ಊರಿನ ಪ್ರಮುಖ ರಸ್ತೆಗಳು, ನಾವು ಹೋಗ್ಬೇಕಾದ ಜಾಗ ಎಲ್ಲಿದೆ, ಮಧ್ಯದಲ್ಲಿ ಯಾವೆಲ್ಲ ಹೆಗ್ಗುರ್ತುಗಳಿವೆ ಅಂತ ಒಮ್ಮೆ ನೋಡ್ಕೊಳ್ತೀವಲ್ವಾ? ಖಂಡಿತ ನೋಡ್ತೀವಿ. ಆ ನಕ್ಷೆ ನಮಗೆ ಆ ಊರಿನ ಸಂಪೂರ್ಣ ಅನುಭವನ ನೀಡೋದಿಲ್ಲ, ಆದರೆ ದಾರಿ ತಪ್ಪದಂತೆ ಒಂದು ದಿಕ್ಸೂಚಿಯನ್ನು ನೀಡುತ್ತೆ. ಅದೇ ರೀತಿ ಓದುವ ಮುನ್ನ ಸ್ಕ್ಯಾನ್ ಮಾಡೋದ್ರಿಂದ ವಿಷಯದ ಚೌಕಟ್ಟು ಅಥವಾ ಆ ಸ್ಕ್ಯಾಫೋಲ್ಡಿಂಗ್ ನಮ್ಮ ಮೆದುಳಿಗೆ ಅರ್ಥವಾಗುತ್ತೆ. ಎಕ್ಸಾಕ್ಟ್ಲಿ. ಒಮ್ಮೆ ಈ ಚೌಕಟ್ಟು ಸಿದ್ಧವಾದರೆ ಆಳವಾದ ವಿಷಯಗಳನ್ನು ಓದುವಾಗ ಅವುಗಳನ್ನು ಸರಿಯಾದ ಜಾಗದಲ್ಲಿ ಕೂರಿಸುವುದು ತುಂಬಾ ಸುಲಭವಾಗುತ್ತೆ. ಅಂದ್ರೆ ಆಳವಾದ ವಿಷಯಗಳನ್ನು ನಾವು ಕಳೆದುಕೊಳ್ಳೋದಿಲ್ಲ, ಬದಲಿಗೆ ಅವುಗಳಿಗೆ ಸರಿಯಾದ ಅಡಿಪಾಯವನ್ನು ಸಿದ್ಧಪಡಿಸ್ತೇವೆ ಅಷ್ಟೇ. ಹೌದು, ಕರೆಕ್ಟ್. ಹಾಗಾದ್ರೆ ನಕ್ಷೆ ಸಿದ್ಧವಾಯಿತು. ಆ ನಕ್ಷೆಯ ಸಹಾಯದಿಂದ ನಾವು ಇಡೀ ವಿಷಯವನ್ನು ಓದಿ ಮುಗಿಸ್ತೇವೆ. ಇಲ್ಲಿಗೆ ನಮ್ಮ ಕೆಲಸ ಮುಗೀತಾ? ಖಂಡಿತ ಇಲ್ಲ. ನಾವು ಮಾಡುವ ಅತಿದೊಡ್ಡ ತಪ್ಪು ಶುರುವಾಗುವುದೇ ಇಲ್ಲಿ. ಓ, ಯಾಕೆ? ಪುಸ್ತಕವನ್ನು ಮುಚ್ಚಿದ ತಕ್ಷಣ ಎಲ್ಲವೂ ಅರ್ಥವಾದಂತೆ ಇರುತ್ತೆ. ಆದ್ರೆ ಮರುದಿನ ಯಾರಾದ್ರೂ ಅದರ ಬಗ್ಗೆ ಕೇಳಿದ್ರೆ ಆ ತಲೆಯಲ್ಲಿ ಬ್ಲ್ಯಾಂಕ್ ಆಗ್ಬಿಡುತ್ತೆ. ಹೌದು. ಇಲ್ಲಿಂದ ಡಾಕ್ಟರ್ ಪ್ರಕಾಶ್ ಅವರ QS3 ವಿಧಾನದ ಉಳಿದ ಆ 3 ಆರ್ಗಳ ಕೆಲಸ ಶುರುವಾಗುತ್ತೆ. ಮೊದಲನೇ ಆರ್ ಎಂದ್ರೆ ರಿಮೆಂಬರ್, ನೆನಪಿಸಿಕೊಳ್ಳುವುದು. ಅಂದ್ರೆ ಪುಸ್ತಕವನ್ನು ನೋಡದೆ ಮುಖ್ಯ ವಿಚಾರಗಳನ್ನು ತಲೆಗೆ ತಂದುಕೊಳ್ಳಲು ಪ್ರಯತ್ನಿಸುವುದು. ಇದು ಬಹಳ ಕಷ್ಟದ ಕೆಲಸ ಅಲ್ವಾ? ಹೌದು, ಇದು ಕಷ್ಟ. ಆದರೆ ಆ ಕಷ್ಟದಲ್ಲೇ ಅಸಲಿ ಕಲಿಕೆ ಅಡಗಿರೋದು. ಪುಸ್ತಕ ತೆರೆದಿಟ್ಟಾಗ ಎಲ್ಲವೂ ಸುಲಭವಾಗಿ ಅರ್ಥವಾದಂತೆ ಅನ್ಸುತ್ತೆ. ಇದಕ್ಕೆ ಪ್ಯಾಸಿವ್ ರೆಕಗ್ನಿಷನ್ ಅಂತಾರೆ. ಪ್ಯಾಸಿವ್ ರೆಕಗ್ನಿಷನ್. ಆದರೆ ಪುಸ್ತಕ ಮುಚ್ಚಿ ನಾನು ಈಗಷ್ಟೇ ಏನು ಓದಿದೆ ಎಂದು ನಮ್ಮನ್ನು ನಾವೇ ಕೇಳಿಕೊಂಡಾಗ ನಿಜವಾದ ಸವಾಲ್ ಶುರುವಾಗುತ್ತೆ. ಮೆದುಳು ಆ ಮಾಹಿತಿಯನ್ನು ಹೊರತೆಗೆಯಲು ಹೆಣಗಾಡುತ್ತೆ. ಹೌದು. ಈ ನೆನಪಿಸಿಕೊಳ್ಳುವ ಅಥವಾ ಆಕ್ಟಿವ್ ರೀಕಾಲ್ ಪ್ರಕ್ರಿಯೆ ಇದೆಯಲ್ಲ, ಇದು ಮಾಹಿತಿ ನಿಜವಾಗಿಯೂ ನಮ್ಮ ಮೆದುಳಿನಲ್ಲಿ ದಾಖಲಾಗಿದೆಯಾ ಅನ್ನೋದನ್ನ ಪರೀಕ್ಷಿಸುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಆ ಮಾಹಿತಿಯನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆಯೋ ಅಷ್ಟು ಬಲವಾಗಿ ಆ ಮಾಹಿತಿ ನಮ್ಮ ಮೆದುಳಿನಲ್ಲಿ ಅಚ್ಚೊತ್ತುತ್ತದೆ. ಕಷ್ಟಪಡದೆ ಸಿಕ್ಕ ಮಾಹಿತಿ ಕಷ್ಟಪಡದೇ ಮರೆತು ಹೋಗುತ್ತೆ. ಇದು ಬಹಳ ಆಳವಾದ ವಿಚಾರ. ಕಷ್ಟಪಟ್ಟು ನೆನಪಿಸಿಕೊಂಡ ಮೇಲೆ ನಮಗೆ ಎಲ್ಲಿ ಗ್ಯಾಪ್ ಇದೆ, ಯಾವುದು ಮರೆತು ಹೋಗಿದೆ ಅಂತ ಗೊತ್ತಾಗುತ್ತೆ. ಆ ಗ್ಯಾಪ್ ಅನ್ನು ತುಂಬಲು ಮುಂದಿನ ಆರ್ ಬರುತ್ತೆ. ಕರೆಕ್ಟ್. ಎರಡನೇ ಆರ್ ರೀಕನ್ಸ್ಟ್ರಕ್ಟ್.
ಇದು ಇಡೀ ಸೀಕ್ರೆಟ್ 59ರ ಜೀವನಾಡಿ ಅಂತಾನೆ ಹೇಳ್ಬಹುದು. ಮಾಹಿತಿಯನ್ನು ನಮ್ಮದೇ ಆದ ರೀತಿಯಲ್ಲಿ ಮರುಸಂಘಟಿಸುವುದು. ಹೌದು. ಉದಾಹರಣೆಗೆ, ಓದಿದ್ದನ್ನು ನಮ್ಮದೇ ವಾಕ್ಯಗಳಲ್ಲಿ ಮರು ಬರೆಯುವುದು, ರೇಖಾಚಿತ್ರಗಳನ್ನು ಅಥವಾ ಮೈಂಡ್ ಮ್ಯಾಪ್ಗಳನ್ನು ಬಿಡಿಸುವುದು, ಪಟ್ಟಿಗಳನ್ನು ಮಾಡೋದು. ಇದು ಒಂಥರ ಲೆಗೋ ಆಟಿಕೆಗಳ ಜೊತೆ ಆಟವಾಡಿದಂತೆ ಅಲ್ವಾ? ಹೌದು. ಆ ಲೆಗೋ ಉದಾಹರಣೆಯನ್ನೇ ಇಟ್ಕೊಂಡು ನೋಡಿದ್ರೆ, ಬೇರೆಯವರ ಕಟ್ಟಿದ ಲೆಗೋ ಆ ಮನೆಯನ್ನ ನೋಡಿದಾಗ ಅದು ಬಹಳ ಸುಂದರವಾಗಿ ಮತ್ತು ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ. ಆದರೆ ಅದು ಹೇಗೆ ನಿಂತಿದೆ ಅಂತ ನಮ್ಗೆ ಅರ್ಥವಾಗೋದಿಲ್ಲ. ಅದೇ ಆ ಮನೆಯನ್ನ ನಾವೇ ಒಡೆದು ಹಾಕಿ ಪ್ರತಿಯೊಂದು ಬ್ಲಾಕ್ ಅನ್ನು ನಮ್ಮ ಕೈಯಿಂದಲೇ ಮತ್ತೆ ಜೋಡಿಸಿದಾಗ ಆ ಕಟ್ಟಡದ ರಚನಾ ವಿನ್ಯಾಸ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಎಕ್ಸಾಕ್ಟ್ಲಿ. ಮೂಲ ಲೇಖಕರು ಮಾಹಿತಿಯನ್ನು ಅವರದೇ ಆದ ಅನುಭವದ ಆಧಾರದ ಮೇಲೆ ಜೋಡಿಸಿರ್ತಾರೆ. ಅದನ್ನು ನಾವು ಹಾಗೆಯೇ ನುಂಗಲು ಪ್ರಯತ್ನಿಸಿದರೆ ಅದು ನಮಗೆ ಜೀರ್ಣವಾಗುವುದಿಲ್ಲ. ಓಹೋ, ಅದನ್ನ ನಮ್ಮದೇ ಆದ ಭಾಷೆಯಲ್ಲಿ, ನಮ್ಮದೇ ಆದ ರೇಖಾಚಿತ್ರಗಳಲ್ಲಿ, ನಮ್ಮದೇ ಆದ ದೈನಂದಿನ ಉದಾಹರಣೆಗಳಿಗೆ ಕನೆಕ್ಟ್ ಮಾಡಿ ಪುನರ್ನಿರ್ಮಿಸಿದಾಗ ಆ ಜ್ಞಾನ ಶಾಶ್ವತವಾಗಿ ನಮ್ಮದಾಗುತ್ತೆ. ಇದು ಎಷ್ಟು ನಿಜ ಅಲ್ವಾ? ಆ ಲೆಗೋ ಬ್ಲಾಕ್ಗಳನ್ನ ಒಟ್ಟುಗೂಡಿಸುವಾಗ ಒಂದು ಕ್ಲಿಕ್ ಅಂತ ಶಬ್ದ ಬರುತ್ತಲ್ಲ, ಅದೇ ರೀತಿ ನಮ್ಮ ಮೆದುಳಿನಲ್ಲೂ ಎರಡು ಬೇರೆ ಬೇರೆ ವಿಚಾರಗಳು ಒಂದಕ್ಕೊಂದು ಕನೆಕ್ಟ್ ಆದಾಗ ಒಂದು ಆಹಾ ಮೊಮೆಂಟ್ ಬರುತ್ತೆ. ಹೌದು. ನಾವು ಹೊಸ ಸಾಫ್ಟ್ವೇರ್ ಕಲಿಯುವಾಗ್ಲೂ ಇದೇ ಆಗೋದು. ಬರೀ ಆ ಟ್ಯುಟೋರಿಯಲ್ ವಿಡಿಯೋ ನೋಡಿದ್ರೆ ಸಾಲದು. ನಾವೇ ಸ್ವತಃ ಆ ಕೋಡ್ ಬರೆದು ತಪ್ಪು ಮಾಡಿ ಅದನ್ನು ಮತ್ತೆ ಸರಿಪಡಿಸಿದಾಗ ಮಾತ್ರ ಆ ಸಾಫ್ಟ್ವೇರ್ ನಮಗೆ ಅರ್ಥವಾಗುತ್ತೆ. ಕರೆಕ್ಟ್. ಈಗ ನಾವು ನಮಗೆ ಅರ್ಥವಾಗೋ ರೀತಿಯಲ್ಲಿ ವಿಷಯವನ್ನ ಪುನರ್ನಿರ್ಮಿಸಿದೆವು. ಆದ್ರೆ ನಾವು ಮಾಡಿದ್ದು ಸರಿಯಾಗಿದೆಯಾ ಅಥವಾ ಯಾವುದಾದ್ರೂ ಮುಖ್ಯವಾದ ಪಾಯಿಂಟ್ ಬಿಟ್ಟೋಗಿದೆಯಾ ಎಂದು ಪರೀಕ್ಷಿಸಲು ಕೊನೆಯ ಆರ್ ಬರುತ್ತೆ. ಹೌದು. ಮೂರನೇ ಆರ್ ರಿವ್ಯೂ. ಅಂದ್ರೆ ವಿಮರ್ಶಿಸುವುದು. ಖಂಡಿತ. ವಿಮರ್ಶೆ ಅಥವಾ ರಿವ್ಯೂ ಮಾಡುವುದು ನಮ್ಮ ಕಲಿಕೆಯ ಪ್ರಕ್ರಿಯೆಗೆ ಒಂದು ಸೇಫ್ಟಿ ನೆಟ್ ಇದ್ದಂತೆ. ಸೇಫ್ಟಿ ನೆಟ್. ಓಕೆ. ನಾವು ಪುನರ್ನಿರ್ಮಾಣ ಮಾಡುವಾಗ ನಮ್ಮದೇ ಆದ ಉತ್ಸಾಹದಲ್ಲಿ ಕೆಲವೊಂದು ಸೂಕ್ಷ್ಮ ಅಂಶಗಳನ್ನು ಕೈಬಿಟ್ಟಿರಬಹುದು. ಅಥವಾ ಎರಡು ಭಿನ್ನ ವಿಚಾರಗಳ ನಡುವೆ ತಪ್ಪಾದ ಸಂಪರ್ಕವನ್ನು ಕಲ್ಪಿಸಿರಬಹುದಲ್ವಾ? ಹೌದು. ರಿವ್ಯೂ ಮಾಡುವಾಗ ನಾವು ನಮ್ಮ ರಚನೆಯನ್ನು ಮೂಲ ಮಾಹಿತಿಯ ಜೊತೆ ಹೋಲಿಸಿ ನೋಡ್ತೀವಿ. ಆಗ ಈ ತಪ್ಪುಗಳು ತಕ್ಷಣ ಕಣ್ಣಿಗೆ ಬೀಳ್ತವೆ. ಒಮ್ಮೆ ನಾವು ಕಟ್ಟಿದ ರಚನೆಯನ್ನು ಅಂತಿಮವಾಗಿ ಹೊರಗೆ ಹಚ್ಚಿ ನೋಡಿದರೆ ಆ ಮಾಹಿತಿಯು ಶಾರ್ಟ್ ಟರ್ಮ್ ಮೆಮೊರಿಯಿಂದ ದೀರ್ಘಕಾಲೀನ ನೆನಪಿಗೆ, ಅಂದ್ರೆ ಲಾಂಗ್ ಟರ್ಮ್ ಮೆಮೊರಿಗೆ ಶಾಶ್ವತವಾಗಿ ವರ್ಗಾವಣೆಯಾಗುತ್ತೆ. ಎಕ್ಸಾಕ್ಟ್ಲಿ. ಹಾಗಾದ್ರೆ ಒಮ್ಮೆ ಈ QS3R ವಿಧಾನವನ್ನು ಬಳಸಿ ಒಂದು ಚಾರ್ಟ್ ಅಥವಾ ನೋಟ್ಸ್ ಮಾಡಿಕೊಂಡು ಆ ಪುಸ್ತಕವನ್ನು ಕಪಾಟಿನಲ್ಲಿಟ್ರೆ ನಮ್ಮ ಕೆಲಸ ಮುಗಿತಿತಾ? ಇಲ್ಲ, ಖಂಡಿತ ಇಲ್ಲ. ಸೀಕ್ರೆಟ್ 59ರ ಶೀರ್ಷಿಕೆಯ ಬಹಳ ಆಸಕ್ತಿದಾಯಕವಾಗಿದೆ. ನಿಮಗೆ ಸಾಧ್ಯವಾದಷ್ಟು ಬಾರಿ ಮರುಸಂಘಟಿಸಿ. ಹೌದು. ಇದರ ಅರ್ಥ ಕಲಿಕೆ ಎಂಬುದು ಒಂದು ದಿನದ ಕೆಲಸವಲ್ಲ, ಅದೊಂದು ನಿರಂತರವಾದ ಮರುಸಂಘಟನಾ ಪ್ರಕ್ರಿಯೆ ಅಲ್ವೇ? ಖಂಡಿತವಾಗಿಯೂ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ದೊಡ್ಡ ವಿಜ್ಞಾನದ ಸತ್ಯವೆಂದರೆ ನಮ್ಮ ಮೆದುಳು ಮತ್ತು ನಮ್ಮ ವ್ಯಕ್ತಿತ್ವ ಎಂದಿಗೂ ಸ್ಥಿರವಾಗಿರೋದಿಲ್ಲ. ಓ, ಸ್ಥಿರವಾಗಿರೋದಿಲ್ಲ. ಹೌದು. ನಾವು ಇಂದು ಒಂದು ಪರಿಕಲ್ಪನೆಯನ್ನು ಓದಿ ಅದನ್ನು ಮರುಸಂಘಟನಿಸಿರ್ತೇವೆ. 1 ತಿಂಗಳ ನಂತರ ಅದೇ ಪರಿಕಲ್ಪನೆಯನ್ನು ಮತ್ತೆ ಭೇಟಿ ಮಾಡಿದಾಗ ನಾವು ಅದನ್ನು ಆ ಹಳೆಯ ರೀತಿಯಲ್ಲೇ ನೋಡುವುದಿಲ್ಲ. ಯಾಕಂದ್ರೆ ಆ 1 ತಿಂಗಳಲ್ಲಿ ನಾವು ಹೊಸ ಜನರನ್ನು ಭೇಟಿಯಾಗಿರ್ತೇವೆ, ಹೊಸ ಪುಸ್ತಕಗಳನ್ನು ಓದಿರ್ತೇವೆ, ಹೊಸ ಸಮಸ್ಯೆಗಳನ್ನು ಎದುರಿಸಿರ್ತೇವೆ. ಹೀಗಾಗಿ ಪ್ರತಿ ಬಾರಿ ಒಂದು ಹಳೆಯ ಪರಿಕಲ್ಪನೆಯನ್ನು ನಾವು ಮರುಪರಿಶೀಲಿಸಿದಾಗಲೂ ಆ ಹೊಸ ಅನುಭವಗಳ ಆಧಾರದ ಮೇಲೆ ನಾವು ಅದನ್ನ ಸ್ವಲ್ಪ ವಿಭಿನ್ನವಾಗಿ ಮರುಸಂಘಟಿಸುತ್ತೇವೆ. ಕರೆಕ್ಟ್. ವಾವ್, ಇದು ನಿಜಕ್ಕೂ ಅದ್ಭುತವಾದ ಪಾಯಿಂಟ್. ನಾವು ಅದೇ ಮಾಹಿತಿಯನ್ನು ನೋಡ್ತಿರುವ ಕಣ್ಣುಗಳು ಮತ್ತು ಆ ಮೆದುಳು ಬದಲಾಗಿರುತ್ತೆ. ಹೌದು. ಹೀಗೆ ಪದೇ ಪದೇ ಮರುಸಂಘಟಿಸಿದಾಗ ಮೊದಲು ಕಾಣಿಸದ ಹೊಸ ಹೊಸ ಸಂಪರ್ಕಗಳು ಗೋಚರಿಸ್ತವೆ. ಮೂಲ ಮಾಹಿತಿಯು ಹೇಳುವಂತೆ ಎಷ್ಟೊಂದು ಬಾರಿ ಮಾಹಿತಿಯನ್ನು ಮರುಸಂಘಟಿಸುತ್ತೇವೆಯೋ ಅಷ್ಟು ನಮ್ಮ ಜ್ಞಾನ ಬಲವಾಗುತ್ತದೆ. ನಿಜ.
ಇದು ನಮ್ಮ ಇಡೀ ಕಲಿಕೆಯ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಕೇವಲ ನಾಳೆಯ ಪರೀಕ್ಷೆಗಾಗಿ ಓದುವ ಅಥವಾ ನಾಳೆಯ ಮೀಟಿಂಗ್ಗಾಗಿ ಪ್ರೆಸೆಂಟೇಷನ್ ಮಾಡುವ ಮನಸ್ಥಿತಿಯಿಂದ ನಮ್ಮನ್ನು ಹೊರತಂದು ಜೀವಮಾನವಿಡೀ ಕಲಿಯುವ ಮತ್ತು ಆ ಬೌದ್ಧಿಕ ಸಂಪತ್ತಿನ ಬೆಳೆಸುವ ಕಡೆಗೆ ಕೊಂಡೊಯ್ಯುತ್ತೆ. ಹೌದು, ಪರೀಕ್ಷೆಗಾಗಿ ಅಥವಾ ಕೇವಲ ಒಂದು ಮೀಟಿಂಗಾಗಿ ಓದುವುದು ಎಂದರೆ ಆ ಮಾಹಿತಿಯನ್ನು ತಾತ್ಕಾಲಿಕವಾಗಿ ಬಾಡಿಗೆಗೆ ಪಡೆದಂತೆ. ಬಾಡಿಗೆಗೆ, ಹೌದು. ಕೆಲಸ ಮುಗಿದ ತಕ್ಷಣ ಆ ಮಾಹಿತಿಯ ಗುತ್ತಿಗೆ ಮುಗಿಯುತ್ತೆ, ನಾವು ಅದನ್ನು ಮರೆತು ಬಿಡ್ತೇವೆ. ಆದರೆ ಈ ಮರು ಸಂಘಟನೆಯ ಪ್ರಕ್ರಿಯೆಯ ಮೂಲಕ ನಾವು ಮಾಹಿತಿಯನ್ನು ಖರೀದಿಸಿ ನಮ್ಮದೇ ಆದ ಸ್ವಂತ ಜ್ಞಾನದ ಭವನವನ್ನು ಕಟ್ಟುತ್ತಿದ್ದೇವೆ. ಹೌದು, ಜ್ಞಾನದ ವಿಚಾರದಲ್ಲಿ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಥವಾ ಚಕ್ರಬಡ್ಡಿಯಂತೆ ಕೆಲಸ ಮಾಡುತ್ತೆ. ಚಕ್ರಬಡ್ಡಿ. ನಾವು ಆ ಮಾಹಿತಿಯನ್ನ ಮರುಸಂಘಟಿಸುತ್ತಾ ಹೋದಂತೆ ಆ ಭವನದಲ್ಲಿ ಹೊಸ ಹೊಸ ಕೋಣೆಗಳನ್ನ ಕಟ್ತೀವಿ, ಹಳೆ ಕೋಣೆಗಳನ್ನ ನವೀಕರಿಸ್ತೇವೆ. ಆ ಜ್ಞಾನವು ಕೇವಲ ಒಂದು ನಿರ್ದಿಷ್ಟ ಕೆಲಸಕ್ಕೆ ಸೀಮಿತವಾಗದೆ ನಮ್ಮ ದೈನಂದಿನ ನಿರ್ಧಾರಗಳಲ್ಲಿ, ವೃತ್ತಿ ಜೀವನದಲ್ಲಿ ಮತ್ತು ನಮ್ಮ ಆಲೋಚನಾ ಕ್ರಮದಲ್ಲಿಯೇ ಬೆರೆತು ಹೋಗುತ್ತೆ. ಖಂಡಿತ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಸೀಕ್ರೆಟ್ 59ರ ಅಂತಿಮ ಸಂದೇಶದ ಸಾರಾಂಶವು ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಹೌದು, ಯಾವುದೇ ಮಾಹಿತಿಯನ್ನು ಅದು ಎಷ್ಟೇ ಸುಲಭವಾಗಿ ಕಾಣ್ಲಿ, ಒಮ್ಮೆ ಮಾತ್ರ ಓದಬಾರದು. ಅದನ್ನು ಪದೇ ಪದೇ ನಮಗೆ ಅರ್ಥವಾಗುವ ರೀತಿಯಲ್ಲಿ ಮರುಸಂಘಟಿಸಬೇಕು, ಪ್ರಶ್ನಿಸಬೇಕು, ಸ್ಕ್ಯಾನ್ ಮಾಡಬೇಕು, ನೆನಪಿಸಿಕೊಳ್ಳಬೇಕು, ಪುನರ್ನಿರ್ಮಿಸಬೇಕು ಮತ್ತು ವಿಮರ್ಶಿಸಬೇಕು. ಕರೆಕ್ಟ್. ಪ್ರತಿಯೊಂದು ಮರುಸಂಘಟನೆಯು ನಮ್ಮ ತಿಳುವಳಿಕೆ ಮತ್ತು ನೆನಪಿನ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತೆ. ಕಚ್ಚಾ ಮಾಹಿತಿಯೆಂಬ ಚದುರಿದ ನೂಲುಗಳನ್ನು ತೆಗೆದುಕೊಂಡು ನಮ್ಮದೇ ಆದ ವಿಶಿಷ್ಟವಾದ ಜ್ಞಾನದ ವಸ್ತ್ರವಾಗಿ ನೆಯ್ಯುವ ಕಲೆಯಿದು, ಅಲ್ವಾ? ಹೌದು, ಮತ್ತು ಈ ಕಲೆಯು ನಿರಂತರವಾದ ಅಭ್ಯಾಸವನ್ನು ಬೇಡುತ್ತ. ಆರಂಭದಲ್ಲಿ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತೆ ಮತ್ತು ಕಷ್ಟಕರವಾಗಿ ಕಾಣಬಹುದು. ಆದರೆ ಒಮ್ಮೆ ಇದು ನಮ್ಮ ಅಭ್ಯಾಸವಾದರೆ ಯಾವುದೇ ಕ್ಲಿಷ್ಟಕರವಾದ ವಿಷಯವನ್ನಾದರೂ, ಅದು ಹೊಸ ಟೆಕ್ನಾಲಜಿ ಆಗಿರಬಹುದು, ಆರ್ಥಿಕ ವಿಚಾರಗಳಾಗಿರಬಹುದು ಅಥವಾ ಇತಿಹಾಸವಾಗಿರಬಹುದು, ಹೌದು, ಅದನ್ನ ಅತ್ಯಂತ ಸುಲಭವಾಗಿ ಒಡೆದು ನಮ್ಮದಾಗಿಸಿಕೊಳ್ಳುವ ಸಾಮರ್ಥ್ಯ ನಮಗೆ ಬರುತ್ತೆ. ನಾವು ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇಂದು ಚರ್ಚಿಸಿದ ವಿಚಾರಗಳನ್ನು ಕೇವಲ ಓದುವಿಕೆ, ಪುಸ್ತಕದ ಕಲಿಕೆ ಅಥವಾ ಆಫೀಸ್ ಕೆಲಸಕ್ಕೆ ಮಾತ್ರ ಸೀಮಿತಗೊಳಿಸದೆ ಮತ್ತೊಂದು ಆಳವಾದ ಆಯಾಮದಿಂದ ನೋಡೋಣ. ಖಂಡಿತ. ನಾವು ಪುಸ್ತಕಗಳಿಗೆ ಮಾತ್ರವಲ್ಲದೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಗಾಢವಾಗಿ ನಂಬಿರುವ ಹಳೆಯ ವಿಚಾರಗಳನ್ನು ಅಥವಾ ಬೇರೆಯವರ ವಾದಗಳನ್ನು ಇದೇ ಆ QS3R ವಿಧಾನದ ಮೂಲಕ ಪುನರ್ನಿರ್ಮಿಸಿ ನೋಡಿದ್ರೆ ಏನಾಗ್ಬೋದು? ನಾವು ಒಮ್ಮೆ ಯಾವುದೋ ಮೂಲದಿಂದ ಕೇಳಿ ನಂಬಿದ ವಿಚಾರಗಳನ್ನು ಆ ಕಪಾಟಿನಲ್ಲಿ ಬಟ್ಟೆಗಳನ್ನು ಗುಡ್ಡೆ ಹಾಕಿದಂತೆ ನಮ್ಮ ಮೆದುಳಿನಲ್ಲಿ ಹಾಗೆಯೇ ಸುರಿಯದೆ ಅದನ್ನ ಪದೇ ಪದೇ ಪ್ರಶ್ನಿಸಿ. ಹೌದು, ಪ್ರಶ್ನಿಸಿ, ಸ್ಕ್ಯಾನ್ ಮಾಡಿ, ಮರುಸಂಘಟಿಸಿದ್ರೆ ಏನಾಗಬಹುದು? ನಮ್ಮದೇ ಸ್ವಂತ ನಂಬಿಕೆಗಳನ್ನು, ನಮ್ಮದೇ ಪೂರ್ವಾಗ್ರಹಗಳನ್ನು ಪದೇ ಪದೇ ಒಡೆದು ಮರುಸಂಘಟಿಸಿದಾಗ ಅವು ಎಷ್ಟರ ಮಟ್ಟಿಗೆ ಸತ್ಯವಾಗಿ ಉಳಿಯುತ್ತವೆ? ಅಥವಾ ನಾವು ಕಟ್ಟಿದ ಆ ಹಳೆಯ ಲೆಗೋಮನೆ ಕುಸಿದು ಬಿದ್ದು ಒಂದು ಹೊಸ, ಹೆಚ್ಚು ಸ್ಪಷ್ಟವಾದ ಮತ್ತು ವಿಶಾಲವಾದ ದೃಷ್ಟಿಕೋನ ಮೂಡುತ್ತದೆಯೇ? ನಿಜ. ಈ ಒಂದು ಪ್ರಚೋದನಾತ್ಮಕ ಯೋಚನೆಯನ್ನು ಎಲ್ಲರ ಮುಂದಿಡುತ್ತಾ ಇಂದಿನ ಆಳವಾದ ಸಂಭಾಷಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಕಚ್ಚಾ ಮಾಹಿತಿಗೆ ಮರುಸಂಘಟನೆಯ ಸ್ಪರ್ಶ ಸಿಗುವವರೆಗೂ ಅದು ನಿಜವಾದ ಜ್ಞಾನವಾಗುವುದಿಲ್ಲ ಎಂಬುದನ್ನು ಮರೆಯದಿರೋಣ. ಮುಂದಿನ ಬಾರಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.